Namaste and welcome to BioStudies. In the previous video we have studied the general characters of algae and also the economic importance of algae. ಹೌದಾ? ಈ ಆಲ್ಗೆಗಳಲ್ಲಿ 3 types of algae ಇರ್ತವೆ. ಯಾವ್ಯಾವುದು? ಒಂದು ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ ಆ್ಯಂಡ್ ಥರ್ಡ್ ಒನ್ ಈಸ್ ರೆಡ್ ಆಲ್ಗೆ. ಸೊ ಈ ಮೂರು ಆಲ್ಗೆನ ಡಿಫ್ರೆಂಟಾಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಸ್ಟಡಿ ಮಾಡೋದಕ್ಕಿಂತ ಕಂಪೇರ್ ಮಾಡಿ ಸ್ಟಡಿ ಮಾಡೋಣ. ಸೊ ಅದನ್ನು ನೀವು ಈಸಿಯಾಗಿ ಕೂಡ ನೆನ್ಪಿಟ್ಕೋಬೋದು. ಸೊ ಹಿಯರ್ ವಿ ಹ್ಯಾವ್ ಮೇಡ್ 3 different columns, one for green algae, brown algae and red algae. So we'll compare the characters and we'll try to remember the words here. So first we'll take Chlorophyceae means green algae. Chloro refers to green color. Chlorophyceae. Pheo refers to brown. So this is about the brown algae. Rhodo refers to red color. So this is about the red algae. Right. Now first we'll study the occurrence. So where do you find these different kind of algae? ಇವು ಎಲ್ಲೆಲ್ಲಿ ಕಾಣಿಸ್ತವೆ ಅಂತಂದರೆ ಯೂಶ್ವಲಿ ಈ ಗ್ರೀನ್ ಆಲ್ಗೆ ತಗೊಂಡ್ರೆ ಫ್ರೆಶ್ ವಾಟರ್, ಬ್ರ್ಯಾಕಿಶ್ ವಾಟರ್ ಆ್ಯಂಡ್ ಸಾಲ್ಟ್ ವಾಟರ್. ಫ್ರೆಶ್ ವಾಟರ್ ಅಂದರೆ ಗೊತ್ತು ನಮಗೆ, ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಹೌದಾ? ಅದನ್ನೇ ನೀವು ಮರೈನ್ ವಾಟರ್ ತೊಗೊಂಡ್ರೆ, ಸಮುದ್ರ ನೀರು ತೊಗೊಂಡ್ರೆ ಅಲ್ಲಿ ಸಾಲ್ಟ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರುತ್ತೆ. ನೋ ಹಿಯರ್ ಈಸ್ ದ ಒನ್ ನ್ಯೂ ವರ್ಡ್, ಬ್ರ್ಯಾಕಿಶ್ ವಾಟರ್. ವಾಟ್ ಯು ಮೀನ್ ಬೈ ಬ್ರ್ಯಾಕಿಶ್ ವಾಟರ್? ಈ ಬ್ರ್ಯಾಕಿಶ್ ವಾಟರ್ ಅಂದರೆ ಸಮುದ್ರದಷ್ಟು ಅದು ಉಪ್ಪಿರೋದಿಲ್ಲ, ಆಮೇಲೆ ಅದು ಫ್ರೆಶ್ ವಾಟರ್ನಷ್ಟು ತಿಳಿನೂ ಇರೋದಿಲ್ಲ. ಅಂದರೆ ಬ್ರ್ಯಾಕಿಶ್ ವಾಟರ್ ಹ್ಯಾಸ್ ದ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಇನ್ ಬಿಟ್ವೀನ್ ಫ್ರೆಶ್ ವಾಟರ್ ಆ್ಯಂಡ್ ಮರೈನ್ ವಾಟರ್. ಸರಿನಾ? ಸೊ ಇನ್ ಸಚ್ ಕೈಂಡ್ ಆಫ್ ವಾಟರ್ ಆಲ್ಸೋ ವಿ ಕ್ಯಾನ್ ಫೈಂಡ್ ದ ಗ್ರೀನ್ ಆಲ್ಗೆ. ಸೊ ಹಿಯರ್ ಗ್ರೀನ್ ಆಲ್ಗೆ ಕ್ಯಾನ್ ಬಿ ಸೀನ್ ಇನ್ ಫ್ರೆಶ್ ವಾಟರ್, ಬ್ರ್ಯಾಕಿಶ್ ವಾಟರ್ ಆ್ಯಂಡ್ ಸಾಲ್ಟ್ ವಾಟರ್, ದಟ್ ಈಸ್ ಮರೈನ್ ವಾಟರ್. But this brown algae and red algae, majority of brown and red algae are seen in marine water. So ಇವು ಯೂಶ್ವಲಿ ಈ ಸಮುದ್ರ ನೀರಿನಲ್ಲಿ ಕಂಡು ಬರ್ತವೆ, ಫ್ರೆಶ್ ವಾಟರ್ನಲ್ಲಿ ಕಡಿಮೆ. ಸರಿನಾ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, we will study the structure of these 3 different types of algae, which is very very important. ಇವು ಆಲ್ಗೆ ಆಗಿದ್ರೂ ಸ್ಟ್ರಕ್ಚರ್ ತಗೊಂಡ್ರೆ ತುಂಬ ವೇರಿಯೇಷನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇದು ಯಾವುದು? ಇದು ಗ್ರೀನ್ ಆಲ್ಗೆ. ಗ್ರೀನ್ ಆಲ್ಗೆ ಇಟ್ ಕ್ಯಾನ್ ಬಿ ಯೂನಿಸೆಲ್ಯುಲರ್. ಎಕ್ಸಾಂಪಲ್ ಯಾವುದು? ಕ್ಲೈಮಿಡೋಮೊನಾಸ್, ಯೂನಿಸೆಲ್ಯುಲರ್. ಸಿ ಹಿಯರ್, ಸಿಂಗಲ್ ಸೆಲ್ ಇರುತ್ತೆ. ಕೊಲೋನಿಯಲ್ಗೆ ಎಕ್ಸಾಂಪಲ್ ಯಾವುದು? ವಾಲ್ವಾಕ್ಸ್. ಕೊಲೋನಿಯಲ್ ಅಂತಂದರೆ ಅವು ಎಲ್ಲವೂ ಒಟ್ಟಿಗೆ ಕೂಡಿ ಒಂದು ಗ್ರೂಪ್ ಥರ ಬದುಕೋದು ನಾವು ಕೊಲೋನಿಯಲ್ ಅಂತೀವಿ. ಎಕ್ಸಾಂಪಲ್ ಯಾವುದು? ವಾಲ್ವಾಕ್ಸ್. ಆ್ಯಂಡ್ ಸಮ್ಟೈಮ್ಸ್ ದೇ ಕ್ಯಾನ್ ಬಿ ಫಿಲಾಮೆಂಟಸ್. ಸೊ ಉದ್ದಗೆ ಥ್ರೆಡ್ ಥರ ಅಥವಾ ಹೇರ್ ಥರ ಇರುತ್ತೆ. ಎಕ್ಸಾಂಪಲ್ ಯಾವುದು? ಕ್ಯಾರಾ. ಓಕೆ. So in case of green algae, they can be, remember, very very important, unicellular or colonial, or they can be filamentous. So structure ಇಲ್ಲಿ ಅದಕ್ಕೆ ಡ್ರಾ ಮಾಡಿರೋದು. ಇಲ್ಲಿರುವಂತಹ ಸೆಲ್ಸ್ಗಳನ್ನು ತಗೊಂಡ್ರೆ ಸೆಲ್ ವಾಲ್ ಇರುತ್ತಲ್ಲ, ಸೆಲ್ ವಾಲ್ನಲ್ಲಿ ಇಲ್ಲಿ 2 ಲೇಯರ್ಸ್ ಇರುತ್ತೆ. ಒಳಗಡೆ ಇರುವಂತಹ ಏನು ಸೆಲ್ ವಾಲ್ ಕೋಶ ಭಿತ್ತಿಯ ಲೇಯರ್ ಇದೆಯಲ್ಲ, ದ್ಯಾಟ್ ಈಸ್ ಕಂಪೋಸ್ಡ್ ಆಫ್ ಸೆಲ್ಯುಲೋಸ್. And outer layer of cell wall is composed of pectose. Remember, in case of green algae, the cell wall is arranged in 2 layers. The inner layer is made up of cellulose and the outer layer is made up of pectose molecules. Right? When you compare the structure of brown algae, these brown algae, they can be simply branched, simple branching, or massive ಅಥವಾ profusely branched. So ಈ brown algaeಗಳು ಯೂಶ್ವಲಿ ಬ್ರ್ಯಾಂಚ್ಡ್ ಇರ್ತವೆ. ಕೆಲವೊಂದು ಜಸ್ಟ್ 1 ಅಥವಾ 2 ಬ್ರಾಂಚಸ್ ಇರುತ್ತೆ. ಕೆಲವೊಂದು ಟೈಮು ಅವು ಫುಲ್ ಮ್ಯಾಸಿವ್ ಆಗಿ ಅಂದರೆ ಜಾಸ್ತಿ ಬ್ರಾಂಚಸನ್ನು ಹೊಂದಿರ್ತವೆ. ಈ ಯೂಶ್ವಲಿ ಬ್ರೌನ್ ಆಲ್ಗೆ ತೊಗೊಂಡ್ರೆ ಸ್ಟ್ರಕ್ಚರ್ನಲ್ಲಿ 3 ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ. ಮೊದಲನೇದು ಯಾವುದು ಅಂದರೆ ಈ ಕೆಳಗಡೆ ಇದೆಯಲ್ಲ, ಇದನ್ನು ಹೋಲ್ಡ್ ಫಾಸ್ಟ್ ಅಂತ ಕರೀತಾರೆ. ಸೊ ಹೋಲ್ಡ್ ಫಾಸ್ಟ್ ಈಸ್ ದ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ದ ಆಲ್ಗೆ ಟು ಗೆಟ್ ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್. ಸೊ ಈ ಆಲ್ಗೆಗಳು ಯಾವುದೋ ಒಂದು ಕಲ್ಲಾಗ್ಬೋದು ಅಥವಾ ರಾಕ್ ಆಗ್ಬೋದು, ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಯಾವ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ? ಹೋಲ್ಡ್ ಫಾಸ್ಟ್. ಸೊ ಹೋಲ್ಡ್ ಫಾಸ್ಟ್ ಇಟ್ ಹೆಲ್ಪ್ಸ್ ಟು ಅಟ್ಯಾಚ್ ದ ಆಲ್ಗಲ್ ಬಾಡಿ ಟು ದ ಸಬ್ಸ್ಟ್ರಾಟಮ್. ಈ ಹೋಲ್ಡ್ ಫಾಸ್ಟ್ ಆದಮೇಲೆ ಮೇಲ್ಗಡೆ ಒಂದು ಈ ಥರ ಸ್ಟೆಮ್ ಥರ ಒಂದು ಸ್ಮಾಲ್ ಪೋರ್ಷನ್ ಇರುತ್ತೆ, ಅದಕ್ಕೆ ಸ್ಟ್ರೈಪ್ ಅಂತ ಕರೀತಾರೆ. ಓಕೆ. ಇದರ ಮೇಲ್ಗಡೆ ಇದೆಯಲ್ಲ, ಇದು ಫುಲ್ ಮೇನ್ ಬಾಡಿ ಇದೆಯಲ್ಲ, ಇದಕ್ಕೆ ಫ್ರಾಂಡ್ ಅಂತ ಕರೀತಾರೆ. ಸೊ ಇಲ್ಲಿ ಇದು ಅಥವಾ ಇದನ್ನು ಆಗ್ಬೋದು. ಫ್ರಾಂಡ್ ಅಂದರೆ FROND, ಫ್ರಾಂಡ್. Now this is the main structure of algae which helps in photosynthesis. So remember,
In case of brown algae, the structure which is involved in photosynthesis. Why photosynthesis? Because they have a chlorophyll pigment. So chlorophyll ittu antandre these are the autotrophic mode of nutrition, isn't it? So frond, so this is the main photosynthetic area, these structures, right? Now usually in case of Phaeophyceae, the body or the cell is covered by a brown color structure, and that we call it as algene. Okay, I hope you remember this word. ಎಲ್ಲಿ ಕಲ್ತಿದ್ವಿ ನಾವು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ಒಳಗಡೆ ಹೈಡ್ರೋಕೊಲೈಡ್ಸ್ ಅಂತ ಕಲ್ತಿದ್ವಲ್ಲ. ಸೊ ಆಲ್ಗೀನ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಹೈಡ್ರೋಕೊಲೈಡ್ಸ್. ವಾಟ್ ಆರ್ ಹೈಡ್ರೋಕೊಲೈಡ್ಸ್? ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಹೋಲ್ಡ್ ದ ವಾಟರ್. ಹೌದಾ? ಸೊ ಈ ಬ್ರೌನ್ ಆಲ್ಗೆಗಳಲ್ಲಿ ಯೂಶ್ವಲಿ ಬಾಡಿ ಹೊರಗಡೆ, ಆಲ್ಗಿ ಬಾಡಿ ಹೊರಗಡೆ ಒಂದು ಜೆಲಾಟಿನಸ್ ಅಂದರೆ ಅಂಟಾಕಾರವಾಗಿರುವಂತಹ ಒಂದು ಸಬ್ಸ್ಟೆನ್ಸ್ ಸಿಗುತ್ತೆ. ಅದನ್ನು ಆಲ್ಗೀನ್ ಅಂತ ಕರೀತಾರೆ. Now examples here I have written laminaria, remember, okay, laminaria, fucus and dictyota. So ee ಮೂರು ಸ್ಟ್ರಕ್ಚರ್ ಗಳಲ್ಲಿ ನಮಗೆ we can see the holdfast, then the strike and the frond, which is mainly involved in photosynthesis, and the body is covered by a gelatinous layer called as algene. And in some species of this Phaeophyceae members, we can find the air bladder also, air bladders, the air filled regions, right? So this is about the brown algae. The algae, this type of algae, they can be simply branched or they can be profusely branched. Simply branched ige simple branches idre example ಯಾವುದು? ectocarpus. Massive profusely branch ಆಗಿತ್ತು ಅಂದ್ರೆ example kelp. ನೆನಪಿದೆಯಾ? kelp, it is the largest algae and it can grow up to 100 meters. Okay, apart from ectocarpus and kelps, these three examples we have written here: laminaria, then fucus, then dictyota, right? Now coming to the structure of Rhodophyceae. Rhodophyceae, these are also the multicellular algae, but they have a very complex body organization. So ಈ green algae and brown algae compare ಮಾಡಿದ್ರೆ Rhodophyceae, they have a complex body organization. Here I have drawn only two examples. One is Porphyra and Polysiphonia. Okay, so here they have a complex body organization. So we have completed the occurrence, that is where we can find this type of algae, and we have completed the structures, right? And here it is important because the cell wall is arranged in two layers, inner cellulose and outer pectose. Now coming to the important point based on which we have divided the algae into three types, that is about the pigments. So ಈ ವರ್ಣದ್ರವ್ಯಗಳ ಮೇಲೆ ನಾವು ಆಲ್ಗೆಗಳನ್ನು ಮೂರು ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದು. ಸೊ ಇನ್ ಕೇಸ್ ಆಫ್ ಗ್ರೀನ್ ಆಲ್ಗೆ, ದ ಪಿಗ್ಮೆಂಟ್ಸ್ ಆರ್ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ. These are the pigments. Okay, so since the chlorophyll A is dominant here, we can see these algae as green in color. So in case of Chlorophyceae, the pigments are chlorophyll A and B. Coming to this point, brown algae, the pigments are chlorophyll A and C. Chlorophyll is a compulsory. Chlorophyll A and chlorophyll C. The important pigment here is fucoxanthin. So fucoxanthin is one kind of xanthophyll pigments. Okay, so here chlorophyll A, C and fucoxanthin. And coming to the red algae, the pigments are chlorophyll A, chlorophyll D and phycoerythrin. Erythrin means red in color. Okay, so phycoerythrin, phyco refers to usually the algal word. So the pigment present in red algae, it is phycoerythrin. Okay, I hope it's becoming very easy for you to compare and understand the points. So illi chlorophyll A and B, A and C and A and D, ಇಲ್ಲಿ ಎರಡು ಎಕ್ಸ್ಟ್ರಾ ಯಾವುದು? ಇಲ್ಲಿ ಫ್ಯೂಕೋಕ್ಸಾಂಥಿನ್ ಇರುತ್ತೆ, ಇಲ್ಲಿ ಫೈಕೋಎರಿಥ್ರಿನ್ ಇರುತ್ತೆ. Now in case of these green algae, ಈ ಕ್ಲೋರೋಫಿಲ್ ಇದೆಯಲ್ಲ, ಪಿಗ್ಮೆಂಟ್ಸ್ ವೇರ್ ದೇ ಆರ್ ಪ್ರೆಸೆಂಟ್ ಇನ್ ದ ಕ್ಲೋರೋಪ್ಲಾಸ್ಟ್. ಹೌದಾ? ಈ ಕ್ಲೋರೋಪ್ಲಾಸ್ಟ್ಗಳು ಗ್ರೀನ್ ಆಲ್ಗೆನಲ್ಲಿ ತಗೊಂಡ್ರೆ ದೇ ಶೋ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್. ದೇ ಕ್ಯಾನ್ ಬಿ ಕಪ್ ಶೇಪ್, ದೇ ಕ್ಯಾನ್ ಬಿ ಡಿಸ್ಕ್ ಶೇಪ್, ದೇ ಕ್ಯಾನ್ ಬಿ ಫುಲ್ ribbon shaped, right? Now these chloroplasts, in case of green algae, they contain the structures called as pyrenoids. Remember,
Pyrenoids, these are the structures present in the chloroplast of green algae and they help in storing the food material. So ನಮ್ದು ನೆಕ್ಸ್ಟ್ ಪಾಯಿಂಟ್ ಅದೇ ಇದೆ, ಈ ಸ್ಟೋರ್ಡ್ ಫುಡ್ ಮಟೀರಿಯಲ್ಸ್ ಮೇಲೆ ಕೂಡ ನಾವು ಆಲ್ಗೆಗಳನ್ನು ಡಿವೈಡ್ ಮಾಡ್ಬೋದು. ಇನ್ ಕೇಸ್ ಆಫ್ ಗ್ರೀನ್ ಆಲ್ಗೆ ದ ಸ್ಟೋರ್ಡ್ ಫುಡ್ ಈಸ್ ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್. ರಿಮೆಂಬರ್, ಓಕೆ. ಸೊ ಈ ಆಲ್ಗಾಗಳು ಫುಡ್ಡನ್ನು ಸ್ಟೋರ್ ಮಾಡ್ಕೋತವೆ ಇನ್ ದ ಫಾರ್ಮ್ ಆಫ್, ಹಿಯರ್ ಇಟ್ ಈಸ್ ಸ್ಟಾರ್ಚ್. ಸ್ಟಾರ್ಚ್ ಅಂದರೆ ಅದು ಒಂದು ಶರ್ಕರ ಮೊಲಿಕ್ಯೂಲ್ ಇದ್ದಂಗೆ, ಓಕೆ. ಸೊ ಇನ್ ಕೇಸ್ ಆಫ್ ಗ್ರೀನ್ ಆಲ್ಗೆ ದ ಸ್ಟೋರ್ಡ್ ಫುಡ್ ಮಟೀರಿಯಲ್ ಇಟ್ ಈಸ್ ಸ್ಟಾರ್ಚ್ ಆ್ಯಂಡ್ ಪ್ರೋಟೀನ್. In case of brown algae it is mannitol and laminarin. So you have to remember this word. Description box nallu sigutte, text book nallu ide, notes nallu ide. So in case of brown algae the stored food is mannitol and laminaria. But in case of red algae it is floridine starch. So idu kuda one type of sharkara molecule, sugar molecule. Yavdu? Floridine starch, okay. So you have to remember the stored food material. In case of green algae it is protein and starch. In case of brown algae it is mannitol and laminarin, and in case of red algae it is a floridine starch, okay. Now coming to the most important point, that is about the reproduction. See ಇಲ್ಲಿ ಸಿಂಪಲ್ ಆಗಿ ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮ್ಗೆ ಜಲ್ದಿ ಅರ್ಥ ಆಗಲಿ ಅಂತ. ನೋಡಿ, ಫಸ್ಟ್ ಪಾಯಿಂಟ್ ಯಾವುದು, ವೆಜಿಟೇಟಿವ್ ರಿಪ್ರೊಡಕ್ಷನ್ ತಗೊಂಡ್ರೆ ಇಲ್ಲಿಯೂ ಕೂಡ ಫ್ರಾಗ್ಮೆಂಟೇಷನ್ ಆಗುತ್ತೆ, ಇಲ್ಲಿಯೂ ಫ್ರಾಗ್ಮೆಂಟೇಷನ್, ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಫ್ರಾಗ್ಮೆಂಟೇಷನ್. ಸೊ ಈ ಆಲ್ಗಲ್ ಬಾಡಿ ಜಸ್ಟ್ ಫ್ರಾಗ್ಮೆಂಟ್ಸ್ ಆಗಿ ಒಂದೊಂದು ಫ್ರಾಗ್ಮೆಂಟಿಂದ ಒಂದೊಂದು ಹೊಸ ಥ್ಯಾಲಸ್, ಒಂದೊಂದು ಹೊಸ ಆಲ್ಗೆ ಕೂಡ ಬೆಳೆಯುತ್ತೆ. ಅದನ್ನು ನಾವು ವೆಜಿಟೇಟಿವ್ ರಿಪ್ರೊಡಕ್ಷನ್. ಸೊ ಇನ್ ಆಲ್ ದ 3 types ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ಬೈ ಫ್ರಾಗ್ಮೆಂಟೇಷನ್, ಓಕೆ. ಉಳಿತ ಯಾವುದು, ಅಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. Now coming to asexual reproduction, in case of green algae, remember in case of green algae asexual reproduction is by zoospores. So illiyu kuda zoospores inda asexual reproduction agutte. Even in case of red algae also it is zoospore, okay. But the difference here is, if you take a zoospore is a motile one. ಹೌದಾ, ಇದು ಮೊಟೈಲ್ ಸ್ಪೋರ್ ಅಂದರೆ ಇದು ಚಲಿಸ್ತದೆ, ಯಾಕಂದರೆ ಇಟ್ ಹ್ಯಾಸ್ ಅ ಫ್ಲಾಜೆಲ್ಲಾ. But in case of this green algae, the flagella number may vary from 2 to 4 and they are equal in size. ಗೊತ್ತಾಗ್ತಿದೆಯಾ? In case of green algae, the zoospores have a equal shape ಅಥವಾ equal sized flagella. The number may vary between 2 to 4 ಅಥವಾ ಕೆಲವೊಂದು ಸತಿ 2 to 8 ಇರುತ್ತೆ. But in case of brown algae ಇಲ್ಲಿಯೂ ಕೂಡ ಝೂಸ್ಪೋರ್ಸ್ ಇರುತ್ತೆ, ಅವು ಕೂಡ ಮೊಟೈಲ್ ಇರ್ತವೆ. ಬಟ್ ಇಲ್ಲಿ 2 ಅನ್ಇಕ್ವಲ್ ಫ್ಲಾಜೆಲ್ಲ ಇರ್ತವೆ. ಸಿ ಹಿಯರ್. ಸೊ ಒಂದು ಫುಲ್ ಉದ್ದಾಗಿದೆ, ಇನ್ನೊಂದು ಚಿಕ್ಕದಾಗಿದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಹಿಯರ್. ಇಲ್ಲಿ 2 to 8 ಈಕ್ವಲ್ ಫ್ಲಾಜೆಲ್ಲ, ಬಟ್ ಇಲ್ಲಿ 2 ಅನ್ಇಕ್ವಲ್ ಫ್ಲಾಜೆಲ್ಲ ಎಲ್ಲಿ, ಬ್ರೌನ್ ಆಲ್ಗೆ ಅಥವಾ ಫಿಯೋಫೈಸೆನಲ್ಲಿ. But here in case of red algae, the asexual reproduction takes place with the help of non-motile spores. So here you won't get any flagella. So if there is no flagella, there is no question of whether they are equal or unequal. So illi see here, these are the non-motile spores, okay. So asexual reproduction, zoospores 2 to 8 equal, then here also zoospores 2 unequal flagella, but here it is non-motile spores. So asexual reproduction takes place with the help of non-motile spores, okay. Last point is about sexual reproduction. See, sexual reproduction you have to remember, it can be isogamy, anisogamy or oogamy. ಹೌದಾ? All these words we have studied in the previous class also. If you take this Chlorophyceae, sexual reproduction, it varies with the size and shape. It can be isogamy or it can be anisogamy or oogamy. See, isogamy ಅಂತಂದರೆ ಸಿಮಿಲರ್ ಗ್ಯಾಮೆಟ್ಸ್, ಹೌದಾ. anisogamy ಅಂತಂದರೆ ಸಿಮಿಲರ್ ಗ್ಯಾಮೆಟ್ಸ್ ಬಟ್ ದೇ ಡಿಫರ್ ಇನ್ ದೇರ್ ಸೈಜ್, right. Oogamy means one is motile, which is usually called as male gamete, another one is non-motile, which is usually called as the female gamete. So here it can be isogamous or anisogamous or oogamous, okay.
Now coming to the brown algae, the sexual reproduction, again it can be isogamy or anisogamy or oogamy. But here the gametes, again they have a two flagella, and these two flagella are placed laterally. ಏನಪ್ಪ ಈ ಪಾಯಿಂಟ್ ಅಂತಂದರೆ, ನೀವು ಯೂಶ್ವಲಿ ಈ ಗ್ರೀನ್ ಆಲ್ಗೆ ತೊಗೊಂಡ್ರೆ ಫ್ಲ್ಯಾಜೆಲ್ಲ ಯಾವತ್ತು ಟಿಪ್ನಿಂದ ಫಾರ್ಮ್ ಆಗುತ್ತೆ. ಟಿಪ್ ಅಂದರೆ ಅಪೈಕಲ್ ಅಂತ ಕರೀತಾರೆ. ಒಂದು ಗ್ಯಾಮೆಟ್ ಅಥವಾ ಒಂದು ಸ್ಪೋರ್ ತೊಗೊಂಡ್ರೆ ಇಲ್ಲಿ ಟಿಪ್ ಇದೆಯಲ್ಲ, ಇಲ್ಲಿಂದ ಫ್ಲ್ಯಾಜೆಲ್ಲ ಬಂದರೆ ಇದಕ್ಕೆ ಅಪೈಕಲ್ ಅಂತ ಕರೀತಾರೆ. ಓಕೆ, ಬಟ್ ಇಲ್ಲೇನಾಗುತ್ತೆ, ನೀವೊಂದು ಸ್ಪೋರ್ ತೊಗೊಂಡ್ರೆ ಇಲ್ಲಿ ಅಪೈಕಲಿಂದ ಫಾರ್ಮ್ ಆಗಲ್ಲ, ಲ್ಯಾಟ್ರಲ್ ಅಂದರೆ ಸೈಡಿಂದ ಎರಡು ಫ್ಲ್ಯಾಜೆಲ್ಲ ಹೊರಗೆ ಬರ್ತವೆ. ಒಂದು ದೊಡ್ಡದಾಗಿರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ಸೊ ಇದನ್ನೇ ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಪೈರಿಫಾರ್ಮ್ ಗ್ಯಾಮೆಟ್ಸ್, ಓಕೆ, ಆರ್ ಪಿಯರ್ ಶೇಪ್ಡ್ ಗ್ಯಾಮೆಟ್ಸ್. ಆ್ಯಂಡ್ ದೀಸ್ gametes, they have a two unequal flagella which are coming from lateral side. Okay, now here important point is this sexual type of reproduction, it can takes place within the water or it can takes place within the oogonium. oogonium ಅಂತಂದ್ರೆ ಏನು, ಇದು ಫಿಮೇಲ್ ಗ್ಯಾಮೆಟ್ ಇದ್ದಂಗೆ. ಸೊ ಇಲ್ಲಿ ಕಲ್ತ್ವಲ್ಲ, ಸೊ ಇಲ್ಲಿ ವಾಟರ್ನಲ್ಲಿ ಕೂಡ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ಬೋದು, ಅಥವಾ ಈ ಓಗೋನಿಯಂ ಅಂದರೆ ಸಿ ಹಿಯರ್, ಇದು ಮೇಲ್ ಗ್ಯಾಮೆಟ್, ಹೌದಾ, ಇದು ಫಿಮೇಲ್ ಗ್ಯಾಮೆಟ್. ಓಕೆ, ಸೊ ಈ ಮೇಲ್ ಗ್ಯಾಮೆಟು ಇದ್ರ ಒಳಗಡೆ ಹೋಗಿ ವಿದಿನ್ ದ ಓಗೋನಿಯಂ, ಸೊ ಈ ಓಗೋನಿಯಂ ಅನ್ನುವಂತಹ ಸ್ಟ್ರಕ್ಚರ್ ಒಳಗಡೆ ಕೂಡ ಅವು ಫ್ಯೂಸ್ ಆಗ್ಬೋದು ಅಂತ ಅರ್ಥ, ಎಲ್ಲಿ ಬ್ರೌನ್ ಆಲ್ಗೆನಲ್ಲಿ. ಆ್ಯಂಡ್ ಇನ್ ಕೇಸ್ ಆಫ್ ರೆಡ್ ಆಲ್ಗೆ, ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ನಾನ್ ಮೊಟೈಲ್ ಗ್ಯಾಮೆಟ್. ಸೊ ದಿಸ್ ಈಸ್ ವೆರಿ ವೆರಿ ಈಸಿ ಟು ರಿಮೆಂಬರ್. Asexual is also with the non-motile spores and sexual is with the non-motile gametes. Please observe one point here. When it is asexual, we use the word spores, and when it is sexual, we use the word gametes. And here it is oogamous type, means the third type. Okay, are you getting this point? So in case of red algae, the sexual reproduction is oogamous, means one motile, okay, and one non-motile, right? So in red algae, asexual and sexual reproduction is with the help of non-motile spores and gametes respectively. And at last I have given few examples for this type of algae. For green algae, Chlamydomonas, Chlorella, Volvox, Scara, Ulothrix and Spirogera. Please practice all these words. And for brown algae, Ectocarpus, Dictyota, Laminaria and Sargassum. And last for red algae, it is Polysiphonia, Porphyra, Gracilaria and Gelidium. These are the two from which we take the agar. Again it is a hydrocolloidal substance. So this chart is all about the three different kind of algae, which are those green algae, Chlorophyceae, Phaeophyceae and Rhodophyceae. ಸೊ ನಾವು ಇಂಡಿವಿಜುವಲಾಗಿ ಸ್ಟಡಿ ಮಾಡ್ದೇನೆ ಈ ಥರ ಕಾಲಮ್ ಥರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾನು ಕಾಲಮ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಕಂಪೇರ್ ದ ಥಿಂಗ್ಸ್ ಹಿಯರ್. ಸೊ ದಿಸ್ ಕಂಪ್ಲೀಟ್ಸ್ ದ algae, the first kind of the lower plants in plant kingdom. In the next video we will take the bryophytes. Till then, stay safe and practice all these words. Thank you for watching.